ಅವಾಗ ಹೋಗಿ ನೋಡಿದಾಗ ಏನೋ ಒಂದು ಇನ್ಸ್ಪೈರ್ ಆಗ್ತೀರಾ, ಹಾಡ್ಬೇಕು ನಾವು ಆತರ ಏನಾದ್ರು ಆಗಿದ್ಯಾ? ಯೂಶಲಿ ನಾನು ಸಿಂಗರ್ ಆಗಿರೋದ್ರಿಂದ ಅವತ್ತು ಏನಾದ್ರು ಶೋ ಇದ್ದೇ ಇರುತ್ತೆ. ಅದು ಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಗಣೇಶ ಕೂರಿಸ್ತೀವಿ. ನಮ್ಗೆ ಇಲ್ಲೇ ಬೀದಿಯ ಗಣೇಶ ಏನಾದ್ರು ಬಂದ್ರೆ ಅಲ್ಲೇ ಹೋಗಿ ಟಪಾಂಗುಚ್ಚಿ ಮಾಡ್ಕೊಂಡು ಬಂದ್ಬಿಡೋದು. ಜೀ ಕನ್ನಡದಿಂದ ಕಾಮಿಡಿ ಕಿಲಾಡಿಗಳು ಸೆಮಿಫಿನಾಲೆ ನಡೀತಾ ಇದೆ. ಅದಕ್ಕೆ ನಾವು ಡ್ರಾಮಾ ಜೂನಿಯರ್ಸ್ ಹೋಗಿ ಒಂದು ಮೈಥಾಲಜಿ ಸ್ಕಿಟ್ ಅಲ್ಲಿ ಬರೋ ಶಮಂತಕ ಮಣಿ ಎಂಬ ಒಂದು ಸ್ಕಿಟ್ ಅಲ್ಲಿ ನಾನು ಪಾತ್ರ ಮಾಡಿದ್ದೀನಿ, ಕೃಷ್ಣನ್ ಪಾತ್ರ ಮಾಡಿದ್ದೀನಿ. ಸೊ ಇದೇ ಸ್ಯಾಟರ್ಡೆ ಟೆಲಿಕಾಸ್ಟ್ ಆಗ್ತಾ ಇದೆ, ಎಲ್ಲ ಪ್ಲೀಸ್ ನೋಡಿ. ಈಗ ಗಣಪತಿ ಹಬ್ಬ, ಗಣಪತಿ ಅಂದ್ರೆ ಪಟ್ ಅಂತ ನೆನಪಾಗೋದು ಯಾವ್ದು? ಮೋದಕ, ಕಡುಬು. ಇಬ್ರು ತಿನ್ನೋದ್ರಲ್ಲೇ ಇದಾರೆ, ಅದಕ್ಕೆ ಮೋದಕ ಕಡುಬು, ಅತ್ರಸ, ಆಮೇಲೆ ಲಡ್ಡು, ಅದಾದ್ಮೇಲೆ ಅತ್ರಸ ಅಂದ್ರೆ ಅತ್ರಸ ಅಂದ್ರೆ ಕಜ್ಜಾಯ, ಕಜ್ಜಾಯ. ಓ ಅತ್ರಸ ಅಂತಾರೆ, ಓಕೆ. ಆಮೇಲೆ ಮೋದಕ, ಕಡುಬು, ಅತ್ರಸ ಅಂದ್ರೆ ಕಜ್ಜಾಯ, ಅದಾದ್ಮೇಲೆ ಇನ್ಯಾವ್ದಿದೆ, ಮೋತಿಚೂರ್ ಲಡ್ಡು, ಅದಾದ್ಮೇಲೆ ಈಗ ಪೂಜೆ ಆಗಿದೆ ಆಮೇಲೆ ಓಕೆ. ಈಗ ಗಣಪತಿ ಅಂದ್ರೆ ತಿಂಡಿ ತಿನಿಸು ಬಗ್ಗೆ ಹೇಳಿದ್ರಿ, ಮನೇಲಿ ಯಾವ ರೀತಿ ಆಚರಣೆ ಮಾಡ್ತೀರಾ? ನಮ್ಮ ಮನೇಲಿ ಗಣೇಶ ಹಬ್ಬದ ದಿನ ಉತ್ತದ ಪೂಜೆ ಮಾಡಕ್ ಹೋಗ್ತೀವಿ ನಾವು. ಉತ್ತದ ಪೂಜೆ, ಓಕೆ. ನಾಗಪ್ಪನ ಪೂಜೆ ಮಾಡಕ್ ಹೋಗ್ತೀವಿ. ಅದನ್ನ ತೆನಿ ಎರಿಯೋದು ಅಂತ ಕೂಡ ಹೇಳ್ತಾರೆ. ಸೊ ಹಾಲು ಮೊಸರು ಅದೆಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ಕೊಂಡ್ ಬರ್ತೀವಿ. ಹಾಗೆ ನಮ್ಮ ಮನೇಲಿ ಆಚರಿಸಿ. ಮತ್ತೆ ಹಬ್ಬದ ಊಟ ಅದೇ ಮೇನ್. ಒಬ್ಬಟ್ಟು ಊಟನ ಏನು? ಒಬ್ಬಟ್ಟಲ್ಲ ಏನಿಲ್ಲ, ಬರೀ ಕಡುಬು. ನಮ್ಮ ಮನೇಲಿ ವರ್ಷಕ್ಕೆ ಒಂದೇ ಸತಿ ಕಡುಬು ಮಾಡೋದು. ಸೊ ಅದೇ ಸ್ಪೆಷಲ್ ಅವತ್ತು. ನಮ್ಮ ಮನೇಲಿ ವರ್ಷದಲ್ಲೆಲ್ಲ ಮಾಡ್ತಾನೆ ಇರ್ತೀವಿ ಹಿಂಗೆ. ಓಕೆ, ನೀವು ನಿಮ್ಮ ಗಣಪತಿ ಹಬ್ಬ ಅಂದ್ರೆ ಏನ್ ನೆನಪಾಗುತ್ತೆ ಮನೆಯಲ್ಲಿ? ತಿಂಡಿದೆಲ್ಲ ಆಗೋಯ್ತು, ಅದು ಬಿಟ್ಟು ಅಂದ್ರೆ ನಮ್ಮ ಮನೇಲಿ ಯಾವ ಥರನೂ ಅಂದರೆ ಅಷ್ಟು ಜೋರಾಗಿ ಆಚರಿಸೋದಿಲ್ಲ, ಗಣೇಶ ಕೂರಿಸೋದು ಅದೆಲ್ಲ ಇಲ್ಲ. ನಮ್ಮ ಮನೆ ಅಂದರೆ ದೇವ್ರ ಮನೆಯಲ್ಲಿ ಒಂದು ಪುಟಾಣಿ ಗಣೇಶ ಮೂರ್ತಿ ಇದೆ, ಅದನ್ನೇ ತೊಗೊಂಬಂದು ಅಭಿಷೇಕ ಮಾಡಿ ಪೂಜೆ ಏನಿದೆಯೋ ಅದೆಲ್ಲ ಮಾಡಿ, ಆಮೇಲೆ ನಮ್ಮ ಬುಕ್ಸ್ಗಳನ್ನ ಅಲ್ಲಿ ಇಡ್ತೀವಿ. ವಿದ್ಯಾ ಬುದ್ಧಿ ಇನ್ನೊಂಚೂರು ಕೊಡು ಅಂದರೆ ಏನೇನು ಬೇಕೋ ಅವೆಲ್ಲ ಕೇಳ್ತೀವಿ ಅಷ್ಟೇ. ಅದಾದ್ಮೇಲೆ ನಮ್ಮಮ್ಮ ಮಾಡೋ ಹಬ್ಬದೂಟ, ಒಬ್ಬಟ್ಟು, ಮತ್ತೆ ಮತ್ತೆ ತಿಂಡಿಗೆ ಬಂದಿದ್ದಾಯ್ತು. ಓಕೆ, ಯಾಕೆಂದ್ರೆ ಕಲಾವಿದ್ರು ಅಂತಂದ್ರೆ ಕೆಲವು ಆರ್ಕೆಸ್ಟ್ರಾಗಳಲ್ಲಿ ಮತ್ತೆ ಅವೆಲ್ಲ ಪ್ರೋಗ್ರಾಮ್ಸ್ಗಳೆಲ್ಲ ಗಣಪತಿ ಹಬ್ಬದಲ್ಲಿ ಏರಿಯಾಗಳಲ್ಲಿ ಜಾಸ್ತಿ. ಅವಾಗ ಹೋಗಿ ನೋಡಿದಾಗ ಏನೋ ಒಂದು ಇನ್ಸ್ಪೈರ್ ಆಗ್ತೀರಾ, ಹಾಡ್ಬೇಕು ನಾವು ನಾಟಕ, ಆತರ ಏನಾದ್ರು ಆಗಿದ್ಯಾ? ಯೂಶಲಿ ನಾನು ಸಿಂಗರ್ ಆಗಿರೋದ್ರಿಂದ ಅವತ್ತು ಏನಾದ್ರು ಶೋ ಇದ್ದೇ ಇರುತ್ತೆ. ಅದು ಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಗಣೇಶ ಕೂರಿಸ್ತೀವಿ. ಹೌದಾ? ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರ್ತೀವಿ. ಅಲ್ಲಿ ನಿಮ್ದೇ ಸಿಂಗಿಂಗ್ ಎಲ್ಲ? ಆಂಕರಿಂಗು ನಿಮ್ದೇನಾ? ಆಂಕರಿಂಗ್ ಏನಿಲ್ಲ, ಬರೀ ಸಿಂಗಿಂಗ್ ಅಷ್ಟೇ. ನೀವು? ನಮಗೆ ಇಲ್ಲೇ ಬೀದಿಯ ಗಣೇಶ ಏನಾದರೂ ಬಂದರೆ ಅಲ್ಲೇ ಹೋಗಿ ಟಪಾಂಗುಚ್ಚಿ ಮಾಡಿ ಬಂದ್ಬಿಡೋದು. ಅದಾದಮೇಲೆ ಇನ್ನೊಂದು ವಿಶೇಷ ಏನಂದರೆ, ನಮಗೆ ಜೀ ಕನ್ನಡದಿಂದ ಕಾಮಿಡಿ ಕಿಲಾಡಿಗಳು ಸೆಮಿಫಿನಾಲೆ ನಡೀತಾ ಇದೆ. ಅದಕ್ಕೆ ನಾವು ಡ್ರಾಮಾ ಜೂನಿಯರ್ಸ್ ಹೋಗಿ ಒಂದು ಮೈಥಾಲಜಿ ಸ್ಕಿಟ್ಟಲ್ಲಿ ಬರೋ ಶಮಂತಕ ಮಣಿ ಎಂಬ ಒಂದು ಸ್ಕಿಟ್ಟಲ್ಲಿ ನಾನು ಪಾತ್ರ ಮಾಡಿದ್ದೀನಿ, ಕೃಷ್ಣನ್ ಪಾತ್ರ ಮಾಡಿದ್ದೀನಿ. ಸೊ ಇದೇ ಸ್ಯಾಟರ್ಡೆ ಟೆಲಿಕಾಸ್ಟ್ ಆಗ್ತಾ ಇದೆ, ಎಲ್ಲ ಪ್ಲೀಸ್ ನೋಡಿ. ಓಕೆ, ಕೃಷ್ಣನ್ ಪಾತ್ರವನ್ನ ತುಂಬಾ ಅದ್ಭುತವಾಗಿ ಮಾಡ್ತೀರಾ. ಕೃಷ್ಣನ್ ಪಾತ್ರ ಹಾಕೊಂಡ್ರೆ ಚೆನ್ನಾಗೂ ಕಾಣ್ತೀರಾ, ನಾನು ನೋಡಿದ್ದೆ ಅನ್ಸುತ್ತೆ. ಹೇಗಿತ್ತು ಆ ಅನುಭವ? ಅದು ನಾನು ಫಸ್ಟ್ ಟೈಮ್ ಒಂದು ಹಾಕೊಂಡಿದ್ದೆ, ಪೌಂಡ್ರಕ ವಾಸುದೇವನಲ್ಲಿ ನಿಜವಾದ ವಾಸುದೇವ ಅಂತ. ಫಸ್ಟ್ ಟೈಮ್ ನಾನು ಕೃಷ್ಣನ್ ಕಾಸ್ಟ್ಯೂಮ್ ಹಾಕೊಂಡಿರೋದು. ನಂಗೆ ಕೃಷ್ಣ ಅಂದರೆ ತುಂಬ ಇಷ್ಟ ನನಗೆ. ಅದು ಏನಿಲ್ಲ, ಒಂಥರ ವೈಬ್ ಬಂತು ನನಗೆ ಕೃಷ್ಣನ್ ಪಾತ್ರ ಹಾಕ್ಕೊಂಡಾಗ. ಎಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮುಗಿಸಿದ್ಮೇಲೆ ಪ್ರತಿಯೊಬ್ಬರು ಬಂದು ಹೇಳೋರು ನನಗೆ, ನೀನು ಥೇಟ್ ಕೃಷ್ಣನ್ ಥರ ಕಾಣ್ತಿದ್ದೆ, ಕೃಷ್ಣನೇ ಬಂದ್ಬಿಟ್ನೇನೋ ಅನಿಸ್ತಿತ್ತು ನನಗೆ, ಆ ಥರ ಎಲ್ಲ ಹೇಳ್ತಾಯಿದ್ರು. ನನಗೆ ಅದೊಂಥರ ಖುಷಿಯಾಗೋಯ್ತು, ಕೃಷ್ಣನೇ ನನಗೆ ಆಶೀರ್ವಾದ ಮಾಡಿರೋ ಥರ ಅನ್ನಿಸ್ತು ನನಗೆ. ಕೃಷ್ಣನ್ ಪಾತ್ರ ಅಂದರೆ ಅಲ್ಲಿ ಒಳ್ಳೆ ಸಂಭಾಷಣೆ ಇರುತ್ತೆ, ಅದ್ರ ಜೊತೆ ತುಂಟಾಟನೂ ಇರುತ್ತೆ. ಅದ್ರಲ್ಲಿ ಯಾವ ಥರ ಡೈಲಾಗ್ ಏನಾದರೂ ನೆನಪಿದ್ಯಾ? ಆ ಡೈಲಾಗು ಒಂದಿದೆ. ಅಂದರೆ ಅದು ತುಂಟತನ ಇರೋದು ಒಂದಲ್ಲ, ಅಂದರೆ ಲೆಸನ್ ಹೇಳೋ ಥರ. ಧರ್ಮಕ್ಕೆ ಬಂಧವಿರುವುದು, ಆದರೆ ಕಾರ್ಯಕ್ಕೆ ಬಂಧವಿಲ್ಲ. ಸ್ವಾರ್ಥ ಸಾಧನೆಯಿಂದ ಮಾಡುವ ಕಾರ್ಯಗಳು ನಮ್ಮನ್ನು ಬಂಧಿಸಿ ಬಿಡುತ್ತವೆ. ಯಾವ ಅಪೇಕ್ಷೆಯೂ ಇಲ್ಲದೆ ಮಾಡುವುದು ನಿಷ್ಕಾಮ ಕಾರ್ಯವಾಗುತ್ತದೆ. ಹಾಗಾಗಿ ಅದು ಅಧರ್ಮವಲ್ಲ. ಗೊಂದಲವನ್ನು ಬಿಡು, ಸತ್ಯವನ್ನು ತಿಳಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸ್ಥಾಪನೆಗಾಗಿ, ಸಜ್ಜನರ ಉದ್ಧಾರಕ್ಕಾಗಿ, ಅಧರ್ಮಿಗಳ ನಾಶಕ್ಕಾಗಿ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ. ನಾನು ಅವಿನಾಶಿ, ಸೃಷ್ಟಿಯೂ ನಾನೇ, ಚೈತನ್ಯವೂ ನಾನೇ, ಎಲ್ಲವೂ ನಾನೇ, ಎಲ್ಲದರಲ್ಲೂ
ನಾನೇ. ವಾ ನಿಜವಾಗ್ಲೂ ಎಲ್ಲಿ ಇಷ್ಟು ಕನ್ನಡ ಮಾತಾಡೋರೇ ಸಿಗಲ್ಲ ಅಂಥದ್ರಲ್ಲಿ ಅಷ್ಟು ಪರಿಶುದ್ಧವಾಗಿ ಕನ್ನಡ ಮಾತಾಡ್ಕೊಂಡು ಆಕ್ಟಿಂಗ್ ಮಾಡ್ಕೊಂಡು ನಿಜವಾಗ್ಲೂ ಏನೋ ಒಂದು ದೇವರ ಒಂದು ಆಶೀರ್ವಾದ ಅನ್ಬೋದು ನಿಮ್ಮ ಟ್ಯಾಲೆಂಟು. ಥ್ಯಾಂಕ್ ಯು. ಈಗ ಅವರು ನಮಗೋಸ್ಕರ ಕೃಷ್ಣನ ಒಂದು ಸಂಭಾಷಣೆಯನ್ನ ಹೇಳಿದ್ರು. ನೀವು ಕೃಷ್ಣಂದ ಯಾವ್ದಾದ್ರು ಹಾಡು ಹೇಳ್ಬೇಕಲ್ವಾ? ಹಾ ಹೌದು ಹೌದು, ಹಾಡ್ಲೇಬೇಕು. ಹಾಡ್ಲೇಬೇಕು. ಖಂಡಿತ ಹಾಡ್ತೀನಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತುರಿಯ ಸಮೀಪ, ತಿಂಗಳ ರಾತ್ರಿ ತುರಿಯ ಸಮೀಪ, ಉರಿದರೆ ಯಾವುದು ದೀಪ, ಉರಿದರೆ ಯಾವುದು ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಓಹ್